ನಾಳೆ ನಾಮಪತ್ರ ಸಲ್ಲಿಕೆ ವೇಳೆ ನೀವು ಹಾಜರಿರ್ತೀರಾ ಹೇಗೆ? ಹೋಗ್ತೀನಿ. ನಾಮಪತ್ರ ಯಾಕಂದ್ರೆ ಈಗಾಗಲೇ ಹಾಕ್ಬಿಟ್ಟವ್ರೆ. ನಾಳೆ ನಾಮಕಾವಸೆ ಒಂದು ನಾಮಪತ್ರ ಸಲ್ಲಿಸೋದು, ಬಲಾಬಲ ತೋರಿಸೋದು. ಸೊ ಅದಕ್ಕೆ ನಾವು ಕೂಡ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಯಲಹಂಕ ಕ್ಷೇತ್ರದಿಂದ ಕೂಡ ನಮ್ಮೆಲ್ಲ ಮುಖಂಡರಿಗೆ ಹೇಳಿದ್ದೀನಿ, ನಾಳೆ ಎಲ್ಲ ಕೂಡ 3 ಗಂಟೆಗೆ ನಾಮಪತ್ರ ಸಲ್ಲಿಕೆಗೆ ಬರಬೇಕು ಅಂತೇಳಿ. ಮಾತುಕತೆ ಅಥವಾ ಚರ್ಚೆ ವೇಳೆ ಏನಾದರೂ ವಿಷಯಗಳು ಚರ್ಚೆ ಆಗೋದು? ಚರ್ಚೆ ಏನಿಲ್ಲ. ಯಲಹಂಕ ಕ್ಷೇತ್ರದ ಏನಿದೆಯೋ ನಾವು ಒಂದು ಕೋರ್ ಕಮಿಟಿ ಮಾಡ್ತೀವಿ JDS ಅವ್ರನ್ನ ಸೇರಿಸ್ಕೊಂಡಾಗೆ. ಸೊ ಇಲ್ಲಿ ಕೆಲಸ ಮಾಡೋವಂಥದ್ದು ನಮ್ಮದೇ ಜವಾಬ್ದಾರಿ. ಇಲ್ಲಿ ಹೊರಗಡೆಯಿಂದ ಇನ್ಯಾರನ್ನ ತಂದು ಏರುವಂಥದ್ದು ಮಾಡೋವಂಥದ್ದು ಮಾಡೋಂಗಿಲ್ಲ. ಯಾಕಂದರೆ ಇಲ್ಲಿ ನಮ್ಮ ಶಕ್ತಿ ಭಾಳ ದೊಡ್ಡದಾಗಿದೆ. ನಮ್ಮ ಮುಖಂಡರು ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಏನಿದೆ ಅದು ಕೂಡ ನಮ್ಮ ಇನ್ಚಾರ್ಜರು ಕೂಡ ಒಪ್ಕೊಂಡವ್ರೆ. ಇಲ್ಲಿ ಬಲವಾದಂಥ MLA ಇರುವಾಗ ಇನ್ಯಾರು ಅಂತ ಅವ್ರ ಕಡೆಯಿಂದ ಯಾರನ್ನ ಒಂದು ಇಬ್ಬರು ಕೊಡ್ರಿ ಅಂತ ಹೇಳಿದ್ದೀವಿ. ಇನ್ನು ಉಳಿಕೆಯದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನೇನು ಆಗುವಗಳು ಅಂತ ಹೇಳಿದ್ವಿ. ನಾನು ಹೋದಾಗೆಲ್ಲ ನಡೆದೈತೆ ವಿದ್ಯಮಾನಗಳನ್ನು ಪಾಸಿಟಿವ್ ಹೇಳಿದ್ದೀನಿ, ನೆಗೆಟಿವ್ ಏನಾಗ್ಬೋದು ಅಂತಕ್ಕಂಥದ್ದನ್ನು ಹೇಳಿದ್ದೀನಿ. ಚುನಾವಣೆ ಸುಲಭ ಅಲ್ಲ ಅಂತಲೂ ಕೂಡ ಹೇಳಿದ್ವಿ. ಭಾಳ ಪ್ರಬಲವಾಗಿ ನಾವು ಪೈಪೋಟಿ ಮಾಡಬೇಕಾಗ್ತದೆ ಬದಲಾದಂಥ ಸನ್ನಿವೇಶದಲ್ಲಿ. ಸೊ ಅದಕ್ಕೆ ಏನೇನು ಕಾರ್ಯತಂತ್ರಗಳನ್ನು ಮಾಡಬೇಕು ಅಂತಕ್ಕಂಥ ಮಾತಾಡಿದ್ವಿ. ನಾನು 90% ನಾನು ಯಲಹಂಕ ಕ್ಷೇತ್ರದಲ್ಲೇ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೀನಿ. 10% ನಮ್ಮ ರಾಷ್ಟ್ರೀಯ ನಾಯಕರು ಅವ್ರು ಬಂದಾಗ ನಾನು ಹೊರಗಡೆ ಹೋಗ್ತೀನಿ. ಸಂಪೂರ್ಣವಾಗಿ ನಾನು ಯಲಹಂಕ ಕ್ಷೇತ್ರದಲ್ಲಿ ತೊಡಗಿಸ್ಕೊತೀನಿ.